ಕನ್ನಡ ನಾಡಿನ ಜೀವನದಿ ಕಾವೇರಿ, ಓ ಜೀವನದಿ ಈ ಕಾವೇರಿ, ಅನ್ನವ ನೀಡುವ ದೇವನದಿ ವೈಯಾರಿ, ಓ ದೇವನದಿ ಈ ವೈಯಾರಿ. ಈ ತಾಯಿಯೂ ನಕ್ಕರೆ ಸಂತೋಷದ ಮಮತೆಯ ಮಾತೆಗೆ ಭಾಗ್ಯದ ರಾಧೆಗೆ ಮಾಡುವೆ ಭಕ್ತಿಯ ವಂದನೆ. ಕನ್ನಡ ನಾಡಿನ ಜೀವನದಿ ಕಾವೇರಿ, ಓ ಜೀವನದಿ ಈ ಕಾವೇರಿ. ಕನ್ನಡ ರಾಜ್ಯೋತ್ಸವದ ಈ ಸಂಭ್ರಮ ಯಾಕೆ ಇಷ್ಟು ಜೋರಾಗಿ ನಾವು ಮಾಡ್ತೀವಿ ಅನ್ನೋ ಪ್ರಶ್ನೆ ಎಲ್ಲರಿಗೂ ಇರಬೇಕಲ್ವಾ. ಇದು ಕೇವಲ ಕನ್ನಡ ರಾಜ್ಯದ ಉಗಮವಾದಂಥ ದಿನ ಅಲ್ಲ, ಭಾರತದ 8 ರಾಜ್ಯಗಳು ಉಗಮವಾದಂಥ ದಿನ. ಆದರೆ ನಾವು ಕನ್ನಡಿಗರು ಕನ್ನಡ ರಾಜ್ಯೋತ್ಸವನ ಇಷ್ಟು ಸಂಭ್ರಮದಲ್ಲಿ ಏಕೆ ಆಚರಿಸ್ತೇವೆ? ಪ್ರಶ್ನೆ ಇದು ನಮಗೆಲ್ಲರಿಗೂ ಇರಬೇಕು. ಇದಕ್ಕೆ ಉತ್ತರ 1965ರಲ್ಲಿ ನಡೆದ ತಾಳಿಕೋಟೆ ರಕ್ಕಸ್ತಂಗಡಿ ಯುದ್ಧದಲ್ಲಿ ಕನ್ನಡಿಗರು ನೆಲೆ ಕಳ್ಕೊಳ್ತಾರೆ. ವಿಜಯನಗರ ಸಾಮ್ರಾಜ್ಯದ ಅಂತ್ಯ ಆಗುತ್ತೆ. ಅದು ಕನ್ನಡ ಸುವರ್ಣ ಯುಗದ ಅಂತ್ಯ. ಸುಮಾರು 230 ವರ್ಷಗಳ ಕಾಲ ವೈಭವದಿಂದ ಆಳ್ವಿಕೆಯನ್ನು ಮಾಡಿ ವೈದಿಕ ಧರ್ಮ, ಸಾಂಸ್ಕೃತಿಕ ಅಹೋರಾತ್ರಿಗೆ ಶ್ರಮಿಸಿ ದೇಶ ವಿದೇಶಗಳಲ್ಲಿ ವಿಖ್ಯಾತಿಯನ್ನು ಹೊಂದಿದಂತ ಈ ವಿಜಯನಗರ ಸಾಮ್ರಾಜ್ಯ ಕರ್ನಾಟಕ ಇತಿಹಾಸದಲ್ಲಿ ಕಣ್ಮರೆಯಾಗುತ್ತೆ. ವಿಜಯನಗರ ಸಾಮ್ರಾಜ್ಯದ ಸಾಮಂತ ರಾಜ್ಯಗಳಾಗಿದ್ದ ಹಲವಾರು ಚಿಕ್ಕ ಪುಟ್ಟ ಸಂಸ್ಥಾನಗಳು ಪಾಳೆಗಾರರು ಸ್ವತಂತ್ರಗೊಳ್ತಾರೆ. ಅದರಲ್ಲಿ ಮೈಸೂರಿನ ಒಡೆಯರ್ ಸಂಸ್ಥಾನವೂ ಒಂದು. ಆದರೆ ರಾಜಕೀಯದ ಗೊಂದಲಗಳ ಕಾರಣದಿಂದಾಗಿ ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನರು ಮೈಸೂರಿನ ಸಂಸ್ಥಾನದ ಸರ್ವಾಧಿಕಾರಿಯಾಗ್ತಾರೆ. ಟಿಪ್ಪು ಸುಲ್ತಾನನ ಹೆಸರು ಯಾಕೆ ಹೇಳ್ತಾರೆ ಇವತ್ತು ಅಂದ್ರೆ, ಕರ್ನಾಟಕದಲ್ಲಿ ಸ್ವತಂತ್ರ ಚಳುವಳಿಯ ಪ್ರಪ್ರಥಮ ಹೋರಾಟ ಬ್ರಿಟಿಷರ ವಿರುದ್ಧವಾಗಿ ಮಾಡಿದ್ದು ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್. ಅವರಿಗೆ ಜೋರಾದ ಚಪ್ಪಾಳೆಯನ್ನು ಹೊಡಿಬೇಕು. ನಂತರ ತಂದೆ ಹೈದರ್ ಅಲಿಯ ಆಕಾಂಕ್ಷೆಯಂತೆ ಟಿಪ್ಪು ಸಹ ಬ್ರಿಟಿಷರ ವಿರುದ್ಧ ಭಾರತದಿಂದ ಅವರನ್ನು ಹೊರಹಾಕಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಅದಕ್ಕೆ ಅವನಿಗೆ ನಾವು ಮೈಸೂರಿನ ಹುಲಿ ಅಂತ ಕರಿತೀವಿ. ನರಿಯಂತೆ 100 ವರ್ಷ ಬದುಕುವುದಕ್ಕಿಂತ ಒಂದು ದಿನ ಹುಲಿಯಂತೆ ಬದುಕಬೇಕು ಅಂತ ಹೇಳ್ಕೊಂಡು ಟಿಪ್ಪು ಸುಲ್ತಾನ್. ಆದರೆ 4ನೇ ಆಂಗ್ಲೋ ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ ಸಾವನ್ನಪ್ತಾರೆ. ಬ್ರಿಟಿಷರ ತಂತ್ರ ಏನಿದೆ ನೋಡಿ, ಇದು ನಾವು ಯಾವಾಗ ನೆನಪಿಟ್ಕೋಬೇಕು. ಬ್ರಿಟಿಷರ ತಂತ್ರ ಏನು ಅಂದ್ರೆ, ಮೈಸೂರು ಸಂಸ್ಥಾನವನ್ನ 5 ಭಾಗಗಳಾಗಿ ವಿಂಗಡಣೆ ಮಾಡ್ಬಿಡ್ತಾರೆ. ಇಡೀ ಕರ್ನಾಟಕವನ್ನ 5 ಭಾಗಗಳಾಗಿ ಕಿತ್ತಾಕ್ಬಿಡ್ತಾರೆ. ಅವತ್ತು ಮೈಸೂರು ಸಂಸ್ಥಾನ ಬಾಂಬೆ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಮದ್ರಾಸ್ ಕರ್ನಾಟಕ, ಕೊಡಗು, ಈಗ 5 ಪ್ರಾಂತ್ಯಗಳಾಗ್ತವೆ. ಮೈಸೂರು ಸಂಸ್ಥಾನದಲ್ಲಿ ಬೆಂಗಳೂರು, ಮೈಸೂರು, ಮಂಡ್ಯ, ಚಿಕ್ಕಮಗಳೂರು, ತುಮಕೂರು, ಚಿತ್ರದುರ್ಗ, ಶಿವಮೊಗ್ಗ, ಕೋಲಾರ, ಹಾಸನ ಬರುತ್ತೆ. ಬಾಂಬೆ ಕರ್ನಾಟಕದಲ್ಲಿ ಬೆಳಗಾಂ, ಧಾರವಾಡ, ಕಾರವಾರ, ಬಿಜಾಪುರ ಬರುತ್ತೆ. ಹೈದರಾಬಾದ್ ಕರ್ನಾಟಕದಲ್ಲಿ ಗುಲ್ಬರ್ಗ, ರಾಯಚೂರು, ಬೀದರ್ ಬರುತ್ತೆ. ಮದ್ರಾಸ್ ಕರ್ನಾಟಕದಲ್ಲಿ ದಕ್ಷಿಣ ಕನ್ನಡ, ಬಳ್ಳಾರಿ ಬರುತ್ತೆ. ಕೊಡಗು ಸ್ವತಂತ್ರ ರಾಜ್ಯವಾಗುತ್ತೆ. ಬಾಂಬೆ ಕರ್ನಾಟಕದಲ್ಲಿ ಕನ್ನಡ ಮಾತಾಡ್ತಾರ, ಹೈದರಾಬಾದ್ ಕರ್ನಾಟಕದಲ್ಲಿ ಕನ್ನಡ ಮಾತಾಡ್ತಾರ. ಎಲ್ಲಾ ಕಡೆ ತಮಿಳು, ತೆಲುಗು ಹಾಗೂ ಮಲಯಾಳಮಿನ ಒಂದು ಭಾಷೆ ಪ್ರಸಿದ್ಧವಾಗಿರುತ್ತೆ. ಅದು ದಟ್ ಇಸ್ ವೆರಿ ಆಬ್ವಿಯಸ್ ಫಾರ್ ಅಸ್ ಅಲ್ವಾ. ಅದಾದ ನಂತರ ಸುಮಾರು 100 ಶತಮಾನಗಳ ನಂತರ ಹೋರಾಟದ ಫಲವಾಗಿ ಈ ಭಾಗಗಳನ್ನೆಲ್ಲ ಸೇರ್ಕೊಂಡು 1956ರಲ್ಲಿ ವಿಶಾಲ ಮೈಸೂರು ರಾಜ್ಯ ಆಗುತ್ತೆ.
ಕನ್ನಡಿಗರನ್ನ ಒಂದು ಆಡಳಿತದಲ್ಲಿ ಹಿರಿಯರು ಕಂಡಂತಹ ಶತಮಾನದ ಕನಸು ಅವತ್ತು ಈಡೇರುತ್ತೆ. ಆದರೆ ಕರ್ನಾಟಕ ಎಂಬ ಹೆಸರಿಗೆ ಸುಮಾರು 17 ವರ್ಷ ನಾವು ಕಾಯ್ಬೇಕಾಗುತ್ತೆ. 1973ರಲ್ಲಿ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಅಂತ ಹೆಸರಿಡ್ತಾರೆ. 1956 ನವೆಂಬರ್ 1ರಂದು ಕರ್ನಾಟಕ ರಚನೆ ಆಗುತ್ತೆ. ಎಲ್ಲರೂ ಆ ಕರ್ನಾಟಕ ಆ ರಚನೆಗೆ ಶ್ರಮಪಟ್ಟಂತ ಹಿರಿಯರನ್ನ ನೆನೆಸಿಕೊಳ್ಳುವ ದಿನ ಇದು. ಇದು ಸಂತೋಷದ ದಿನನೂ ಹೌದು, ದುಃಖದ ದಿನನೂ ಹೌದು. ಯಾಕೆಂದ್ರೆ ಬೇರೆ ರಾಜ್ಯಗಳಿಗೆ ಈ ಕಷ್ಟ ಇರಲಿಲ್ಲ. ಈ ಕಷ್ಟ ಅನುಭವಿಸಿದ್ದು ಕರ್ನಾಟಕ ಮಾತ್ರ. ಅದಕ್ಕೆ ನಾವು ಇಷ್ಟು ಸಂಭ್ರಮದಿಂದ ಈ ಆಚರಣೆ ಮಾಡ್ತೇವೆ. ಇದನ್ನ ನಾವು ಮನಸ್ಸಲ್ಲಿ ನೆನೆದು ಕರ್ನಾಟಕ ರಾಜ್ಯೋತ್ಸವನ್ನ ಶುರು ಮಾಡೋಣ. ಇವತ್ತು ನಮ್ಮ ಜೊತೆಗಿರೋರು ಅಜರುದ್ದೀನ್ ಸರ್ ಅವರು. ಇವರು ಸತತವಾಗಿ ನಮ್ಮ ಜೊತೆ ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದಾರೆ. ಅವರಿಗೆ ಹೃತ್ಪೂರ್ವಕ ವಂದನೆಗಳನ್ನು ನಾನು ಸಲ್ಲಿಸ್ತೇನೆ. ಯಾಕಂದ್ರೆ ಅವರಿಗೆ ಇರುವಂತ ಕನ್ನಡದ ಬಗ್ಗೆ ಇರುವಂತ ಒಂದು ಕಳಕಳಿ. ಅವ್ರು ನಾವು ಯಾವಾಗಲೂ ಅವ್ರು ಎಷ್ಟೇ ಬಿಸಿ ಇದ್ರು ನಾನು ಬರ್ತೀನಿ ಅಂತ ಹೇಳ್ತಾರೆ. ಅವರಿಗೆ ನಮ್ಮ ಕಡೆಯಿಂದ, ಕನ್ನಡ ಬಳಗದ ಕಡೆಯಿಂದ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತೇನೆ. ಅಜರುದ್ದೀನ್ ಸರ್ ಅವರು 1983 ಅಕ್ಟೋಬರ್ 28ರಂದು ಮೈಸೂರು ಜಿಲ್ಲೆಯ KR ನಗರ ತಾಲೂಕಿನ ಹೆಬ್ಬಾಳ ಎಂಬ ಒಂದು ಸುಂದರ ಶಾಂತ ಗ್ರಾಮದಲ್ಲಿ ಜನಿಸ್ತಾರೆ. ಇವರ ತಂದೆಯ ಹೆಸರು ಇಲಿಯಾಸುದ್ದೀನ್, ತಾಯಿ ಹೆಸರು ದಿಲ್ಶಾದ್ ಬಾನು. ಇವರಿಗೆ ಪುತ್ರರಾಗಿ ಜನಿಸ್ತಾರೆ. ಸಾರ್ವಜನಿಕ ಸೇವೆಯ ಮೇಲಿನ ಆಳವಾದ ಸಮರ್ಪಣೆ ಮತ್ತು ಕಾನೂನಿನಲ್ಲಿ ಜಾರಿಯಲ್ಲಿ ಸಾಧಿಸಿ ಗಮನಾರ್ಹ ವೃತ್ತಿ ಜೀವನವನ್ನು ಅವರು ಸಾಗಿಸ್ತಾರೆ. 2006ರಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಇವರು ಅರ್ಥಶಾಸ್ತ್ರ ವಿಭಾಗದಿಂದ MA ಪದವಿಯನ್ನು ಪೂರ್ಣಗೊಳಿಸಿ 2007ರಲ್ಲಿ ಪೊಲೀಸ್ ಸೇವೆಗೆ ಸೇರ್ತಾರೆ. ಈಗ ಅವರು HAL ಪೊಲೀಸ್ ಠಾಣೆಯಲ್ಲಿ ಪೊಲೀಸ್ ಉಪನಿರೀಕ್ಷಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ, ಸುಸ್ವಾಗತ. ನಾವು ಕನ್ನಡದ ಕಾರ್ಯಕ್ರಮವನ್ನ ಕನ್ನಡದ ದೀಪವನ್ನು ಹಚ್ಚುವ ಮೂಲಕ ಶುರು ಮಾಡ್ತೇವೆ. ದಯವಿಟ್ಟು ಸರ್ ನೀವು ಕನ್ನಡದ ದೀಪವನ್ನು ಹಚ್ಚಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಪೊಲೀಸ್ ಅಂಕಲ್ ಅವ್ರ ಅಚ್ಚುತ್ತಾತ ಅಲ್ವ? ಅವ್ರು ಅಚ್ಚುತ್ತಾತ. ಯಾರು ಅವರು ಅಂದ್ರೆ? ಅವ್ರು ಅಚ್ಚುತ್ತಾತ. ಕಡೆಯವರು ಪೊಲೀಸ್ ಅಚ್ಚುತ್ತಾತ ಅವರು ಅಲ್ಲ, ಇವರು ಪ್ರೇರಣಾ ಆಂಟಿ. ಇಂದಿನ ಕರ್ನಾಟಕದ ಹುಟ್ಟಿನ ಹಿಂದೆ ಶತಮಾನದ ದಿಟ್ಟ ಹೋರಾಟದ ಕಥೆಗಳಿವೆ. ಸಾವಿರಾರು ಕನ್ನಡಿಗರ ತ್ಯಾಗವಿದೆ. ಒಗ್ಗಟ್ಟು ಹಾಗೂ ಛಲಬಿಡದ ಹೋರಾಟವಿದೆ. ಏಕೀಕೃತ ಕರ್ನಾಟಕದ ಕನಸು ಕಂಡು ನನಸಾಗುವಲ್ಲಿ ಹಿರಿಯರ ಸಂಕಲ್ಪದ ಶಕ್ತಿ ಇದೆ. ಅಂತಹ ಹಿರಿಯರಲ್ಲಿ ಒಬ್ಬರಾದಂತಹ ಆಲೂರು ವೆಂಕಟರಾಯರನ್ನ ನಾವು ನೆನೆಸಬೇಕಿವತ್ತು. 1905ರಲ್ಲಿ ಏಕೀಕರಣದ ಚಿಂತನೆಯನ್ನ ಕನ್ನಡದಲ್ಲಿ ಹುಟ್ಟು ಹಾಕಿದವರು. ಅವರಿಗೆ ಒಂದು ಜೋರಾದ ಚಪ್ಪಾಳೆಯನ್ನು ಕೊಡಬೇಕು ಅವರಿಗೆ. ಅದಕ್ಕೆ ನಾವು ಕರ್ನಾಟಕ ಏಕೀಕರಣ ಚಳುವಳಿಯ ಪಿತಾಮಹ ಅಂತ ಕರೀತೇವೆ. ಅವರು ಬರೆದಂತಹ ಪುಸ್ತಕ ಕರ್ನಾಟಕ ಗತವೈಭವ ಪ್ರತಿಯೊಬ್ಬ ಕನ್ನಡಿಗರು ಓದಬೇಕು. ಕೆಂಗಲ್ ಹನುಮಂತಯ್ಯವರ ಹೆಸರು ನಾನು ತಗೊಳ್ಳಕ್ಕೆ ಇಷ್ಟಪಡ್ತೇನೆ. ಹಳೆ ಮೈಸೂರಿನ ಮುಖ್ಯಮಂತ್ರಿಗಳವರು, ಕರ್ನಾಟಕ ಇನ್ನು ಆಗಿರೋದಿಲ್ಲ. ಹಳೆ ಮೈಸೂರಿನ ಮುಖ್ಯಮಂತ್ರಿ ಕೆಂಗಲ್ ಹನುಮಂತಯ್ಯನವರು ಮಂತ್ರಿ ಆಗಿರ್ತಾರೆ, ಮುಖ್ಯಮಂತ್ರಿಗಳಾಗಿರ್ತಾರೆ, ಏಕೀಕರಣದ ಪರವಾಗಿರ್ತಾರೆ. ಆಗ ಅವರ ಮಂತ್ರಿ ಮಂಡಲದಲ್ಲಿ ಕೆಲವು ಸದಸ್ಯರು ಕರ್ನಾಟಕದ ಏಕೀಕರಣಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಅದಕ್ಕಾಗಿ ತಮ್ಮ ಮುಖ್ಯಮಂತ್ರಿಯ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ಕೆಂಗಲ್ ಹನುಮಂತಯ್ಯನವರು. ವಿಧಾನಸೌಧ ಕಟ್ಟಿಸಿದವರು ಅವರನ್ನು ನಾವು ನೆನೆಸಬೇಕಾಗುತ್ತೆ. 1956 ನವೆಂಬರ್ 1ಕ್ಕೆ ನಿಜಲಿಂಗಪ್ಪನವರು ಪ್ರಥಮ ಮುಖ್ಯಮಂತ್ರಿಯಾಗಿ ಏಕೀಕರಣ ರಾಜ್ಯದ ಉದಯವಾಗುತ್ತೆ. ನಿಜಲಿಂಗಪ್ಪನವ್ರನ್ನ ಯಾಕೆ ನೆನೆಸಬೇಕು? ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ನಿಜಲಿಂಗಪ್ಪ. ಅವರಿಗೆ ಜೋರಾದ ಚಪ್ಪಾಳೆಯನ್ನು ಕೊಡಬೇಕು. ಅಂದು ಮೈಸೂರಂತ ರಾಜ್ಯ ಕರೀತಿದ್ದಂತ ಹೆಸರನ್ನ ಕರ್ನಾಟಕಕ್ಕೆ ಮಾರ್ಪಾಡು ಮಾಡಲಾಗುತ್ತೆ. ತುಂಗಭದ್ರೆಯ ನದಿಯ ದಡದಲ್ಲಿ ಪಂಪ ವಿರೂಪಾಕ್ಷನ ಸನ್ನಿಧಿಯಲ್ಲಿ ತಾಯಿ ಭುವನೇಶ್ವರಿಯ ಎದುರು ಸಾವಿರಾರು ಕನ್ನಡ ಹೃದಯಗಳು ಆನಂದ ಬಾಷ್ಪವನ್ನ ಸುರಿಸುವ ಮೂಲಕ ಪ್ರಥಮ ಕನ್ನಡ ರಾಜ್ಯೋತ್ಸವನ್ನ ನವೆಂಬರ್ 1, 1956ರಂದು ಆಚರಿಸ್ತಾರೆ. ಇದು ಕನ್ನಡ ರಾಜ್ಯೋತ್ಸವ. ಇದನ್ನ ನಾವು ತಿಳ್ಕೊಂಡು ಕನ್ನಡ ರಾಜ್ಯೋತ್ಸವನ ಮಾಡಬೇಕು. ಯಾಕೆ ನಾವು ರಾಜ್ಯೋತ್ಸವನ ಮಾಡ್ತೇವೆ ಅನ್ನೋ ಮನೋಭಾವನೆಯನ್ನು ನಾವು ಮಕ್ಕಳಲ್ಲಿ ಬಿತ್ತಬೇಕು. ಅದು ನಮ್ಮ ಉದ್ದೇಶವಾಗಿದೆ. ಅದಕ್ಕೋಸ್ಕರ ಕನ್ನಡ ಬಳಗಕ್ಕೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಎಲ್ಲರೂ ಧ್ವಜಾರೋಹಣಿಗೆ ದಯವಿಟ್ಟು ವೇದಿಕೆ ಬಳಿ ಇರಬೇಕು. ಧ್ವಜಾರೋಹಣಿ ಮಾಡ್ತಾ ಇದ್ದೇವೆ. ಅಜರುದ್ದೀನ್ ಸರ್ ಅವರಿಗೆ ನಾನು ಮನವಿ ಮಾಡ್ಕೊಳ್ತಾ ಇದ್ದೇನೆ ಕನ್ನಡದ ಬಾವುಟವನ್ನು ಆರಿಸಲಿಕ್ಕೆ.
ಕನ್ನಡದ ಬಾವುಟವನ್ನ ಎಲ್ಲರ ಮಕ್ಕಳು ಮನದಲ್ಲಿ ಧರಿಸಲಿಕ್ಕೆ. ಶ್ರೀಗನ್ನಡಂ ಗೆಲ್ಗೆ, ಶ್ರೀಗನ್ನಡಂ ಗೆಲ್ಗೆ. ನಮ್ಮ ಕನ್ನಡ ನಮ್ಮ ಹೆಮ್ಮೆ, ನಮ್ಮ ಕನ್ನಡ ನಮ್ಮ ಹೆಮ್ಮೆ. ಕರ್ನಾಟಕ ಮಾತೆಗೆ ಜಯವಾಗಲಿ, ಭಾರತ ಮಾತೆಗೆ ಜಯವಾಗಲಿ, ಕನ್ನಡ ತಾಯಿಗೆ ಜಯವಾಗಲಿ, ಭಾರತ ಮಾತೆಗೆ ಜಯವಾಗಲಿ. जय हे कर्नाटक माते, जय सुंदर नदी वनಗಳ ನಾಡೆ, जय हे रस ಋಷಿಗಳ ವೀಣೆ, जय भारत जननीय तनुजाते, जय हे कर्नाटक माते. ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜನನಿಯ ಜೋಗುಳ ವೇಗದ ಘೋಷ, ಜನನಿಗೆ ಜೀವಮಣಿನ್ನಾವೇಶ, ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಕೈಲಪ ಹೊಯ್ಸಳರಾಳಿದ ನಾಡೆ, ಕಂಕಣ ಜಕಣರ ನೆಚ್ಚಿನ ಬೀಡೆ, ಕೃಷ್ಣ ಶರಾವತಿ ತುಂಗ, ಕಾವೇರಿಯವರ ರಂಗ, ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನರ ಉದ್ಯಾನ, ಜನಕನ ಹೋಲುವ ದೊರೆಗಳ ಧಾಮ, ಗಾಯಕ ವೈಣಿಕರ ರಾಮ, ಕನ್ನಡ ನುಡಿ ಕುಣಿದಾಡುವ ಕೇಮ, ಕನ್ನಡ ತಾಯಿಯ ಮಕ್ಕಳ ದೇಹ, ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜಯ ಸುಂದರ ನದಿ ವನಗಳ ನಾಡೆ, ಜಯ ಹೇ ರಸ ಋಷಿಗಳ ವೀಣೆ, ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜೈ ಕರ್ನಾಟಕ. ಕನ್ನಡ ನಾಡಗೀತೆಯನ್ನು ಬರೆದಂತಹ ರಸಋಷಿ ಕುವೆಂಪು ಅವರಿಗೆ ನನ್ನ ನುಡಿನ ಮನಗಳು. ಜೇನಿನ ಒಳೆಯೋ ಹಾಲಿನ ಮಳೆಯೋ ಸುದೆಯೋ ಈ ಸವಿ ನುಡಿಯೋ. ಈ ಪದವನ್ನು ಹೇಳ್ತಾ ನಾನು ಅಜರುದ್ದೀನ್ ಸರಿಗೆ ಒಂದೆರಡು ಮಾತುಗಳು ನಮ್ಮನ್ನು ಕುರಿತು ಆಡಬೇಕಂತ ನಾನು ಕೇಳ್ಕೊಳ್ತೇನೆ. ಇಲ್ಲಿ ನೆರೆದಿರುವಂತಹ ಎಲ್ಲ ಹಿರಿಯರು ಕಿರಿಯರು ಮತ್ತು ಮಕ್ಕಳಿಗೆ ಮೊದಲನೇದಾಗಿ ನನ್ನ ವಂದನೆಗಳು. ನಮ್ಮೆಲ್ಲರಿಗೂ 70ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನಮ್ಮ ಪ್ರದೀಪ್ ಹೇಳಿದಾಗ ಇದು ನನ್ನ ಯುನೈಟೆಡ್ ವಿಡೋಸ್ 2ನೇ ಕನ್ನಡ ರಾಜ್ಯೋತ್ಸವ. ನಾವು ಈ ನಮ್ಮ ಧಾರ್ಮಿಕ ಹಬ್ಬಗಳನ್ನ ಯಾರು ಹೇಳಿದ್ರು ಕೂಡ ನಾವು ನಮ್ಮ ಮನೆಗಳು ಆಚರಣೆ ಮಾಡ್ತಾ ಬರ್ತಾ ಇದೀವಿ, ಮತ್ತು ನಮ್ಮ ಮಕ್ಕಳು ಹೇಳ್ಕೊಡ್ತೀವಿ, ಪರಂಪರೆನ ಅದು ಮುಂದುವರಿಸ್ತೀವಿ. ವಿಶೇಷವಾಗಿ ನಮ್ಮ ದೇಶ, ನಮ್ಮ ರಾಜ್ಯ, ನಮ್ಮ ಸಂಸ್ಕೃತಿನ ಈಗಲಿಂದ ನಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕು. ನಮ್ಮ ರಾಷ್ಟ್ರೀಯ ಹಬ್ಬಗಳು, ಪ್ರಾದೇಶಿಕ ಹಬ್ಬಗಳನ್ನು ನಾವು ಆಚರಣೆ ಮಾಡ್ಬೋದು. ಈಗಾಗಲೇ ಸವಿಸ್ತಾರವಾಗಿ ನಮ್ಮ ಕನ್ನಡ ಏಕೀಕರಣ, ಕರ್ನಾಟಕ ಏಕೀಕರಣ ಚಳವಳಿಯ ಬಗ್ಗೆ ಅಥವಾ ಕರ್ನಾಟಕ ರಾಜ್ಯೋತ್ಸವ ಯಾಕೆ ಆಚರಿಸ್ತೀವಿ ಅಂತೇಳಿ ಪ್ರದೀಪ್ ಅವರು ಸವಿಸ್ತಾರವಾಗಿ ಹೇಳಿದರು.
ತಮಗೆಲ್ಲ ತಿಳಿದಿರೋ ಹಾಗೆ ಹೆಚ್ಚು ಕಡಿಮೆ 400 ವರ್ಷಗಳ ಬ್ರಿಟಿಷರ ಆಳ್ವಿಕೆಯಿಂದ ಭಾರತ ಸ್ವತಂತ್ರ ಆದಾಗ ನಮ್ಮ ಕರ್ನಾಟಕ ಹೋಗಿತ್ತು. ಕರ್ನಾಟಕ ಅಂತ ಅನಿಸ್ಕೊಳ್ಳುವಂತಹ ಒಂದು ಏಕೀಕರಣ ಇರಲಿಲ್ಲ. ಭಾಷೆ ಆಧಾರದ ಮೇಲೆ ಬಾಂಬೆ ಕರ್ನಾಟಕ ಆಗಿರ್ಬೋದು, ಹೈದರಾಬಾದ್ ಕರ್ನಾಟಕ ಆಗಿರ್ಬೋದು, ಮದ್ರಾಸ್ ಕರ್ನಾಟಕ ಆಗಿರ್ಬೋದು, ಒಂದು ಚಿತ್ರಣ ಕರ್ನಾಟಕ ಸ್ಪಷ್ಟ ಚಿತ್ರಣ ಇರಲಿಲ್ಲ. ನಮ್ಮ ಹಿರಿಯರಾದಂತಹ ಸ್ವತಂತ್ರ ಹೋರಾಟಗಾರರಂತಹ ಆಲು ವೆಂಕಟರಾವ್ರವರ ಆಲೋಚನೆಯಿಂದ, ಅವರ ಒಂದು ದಿವ್ಯ ಶಕ್ತಿಯಿಂದ ಎಲ್ಲರೂ ಕೂಡಿ ಕೊನೆಯದಾಗಿ 1955 ನವೆಂಬರ್ 1ನೇ ತಾರೀಕು ನಾವು ಕರ್ನಾಟಕ ಮೈಸೂರು ರಾಜ್ಯ ವಿಲಯವಾಯಿತು. ಕರ್ನಾಟಕ ಇವತ್ತು ನಮ್ಮ ಭಾರತ ದೇಶದಲ್ಲಿ ವಿಶ್ವದಲ್ಲಿ ತನ್ನದೇ ಅಂತಹ ಕೊಡುಗೆಯನ್ನು ನೀಡ್ತಾ ಇದೆ. ಇನ್ನು ಪ್ರಾದೇಶಿಕ ವಿಚಾರಗಳು ಬಂದಾಗ ಕೂಡ ಪ್ರಕೃತಿ ಆಗಿರ್ಬೋದು, ಪ್ರಕೃತಿಯ ತನ್ನ ಸೌಂದರ್ಯದಲ್ಲಾಗಿರ್ಬೋದು, ಟೂರಿಸಂ ಆಗಿರ್ಬೋದು, ಪ್ರವಾಸೋದ್ಯಮ ಆಗಿರ್ಬೋದು, ಸಾಹಿತ್ಯದಲ್ಲಾಗಿರ್ಬೋದು, ಕ್ರೀಡೆಗಳಾಗಿರ್ಬೋದು, ಕರ್ನಾಟಕ ತನ್ನದೇ ಅಂತಹ ಕೊಡುಗೆಯನ್ನು ಕೊಡ್ತಾ ಇದೆ. ನಾವೆಲ್ಲರೂ ಕರ್ನಾಟಕದ ಅಥವಾ ಕನ್ನಡ ರಾಜ್ಯೋತ್ಸವ ಕೇವಲ ನವೆಂಬರ್ ತಿಂಗಳು ಮಾತ್ರ ನಡೆಸಿಕೊಳ್ಳದೆ ನಮ್ಮ ಮನಸ್ಸಿನಲ್ಲಿ ಕನ್ನಡಕ್ಕೋಸ್ಕರ, ಕನ್ನಡ ಸಂಸ್ಕೃತಿ ಬೆಳೆಯೋಕ್ಕೋಸ್ಕರ ನಾವೆಲ್ಲ ಸ್ಫೂರ್ತಿದಾಯಕವಾಗಿ ಇರಬೇಕಂತ ಹೇಳ್ತಾ, ಕನ್ನಡ ನಾಡಿನ ಜೀವನದಿ ಕಾವೇರಿ, ಓ ಜೀವನದಿ ಈ ಕಾವೇರಿ. ಹುಟ್ಟುವ ಕಡೆಯೊಂದು, ಫಲ ಕೊಡು ಕಡೆಯೊಂದು, ಸಾಗರದಲ್ಲಿ ನದಿಗೆಂದು ಸಂಗಮವು. ತೌರಿನ ಮನೆಯುವುದು, ಗಂಡನ ಮನೆಯೊಂದು, ಹೆಣ್ಣಿಗೆ ಇದೆಯೊಂದು ಜೀವನವು. ತಂದೆಯು ತಾಯಿಯು ಅಣ್ಣನು ತಂಗಿಯು ಎಲ್ಲ ದೂರವು. ಹೊಸ ಮನೆ ಹೊಸ ಜನ ಹೊಸ ಬಂಧವು, ಅಲ್ಲೇ ಸಂತೋಷವು. ಮನೆಯ ದೀಪವು ಬಾಳ ಸಂಗೀತವು, ಮನ ಮೆಚ್ಚಿದ ಮಡದೆಯು ಸಿಕ್ಕಿದವೇ ಸ್ವರ್ಗ ಸಂಸಾರವು. ಕನ್ನಡ ನಾಡಿನ ಜೀವನದಿ ಈ ಕಾವೇರಿ, ಜೀವನದಿ ಈ ಕಾವೇರಿ. ಅನ್ನವ ನೀಡುವ ದೇವನದಿ ಈ ವೈಯಾರಿ, ಓ ದೇವನದಿ ಈ ವೈಯಾರಿ. ಈ ತಾಯಿಯೂ ನಕ್ಕರೆ ಸಂತೋಷದ ಸಕ್ಕರೆ, ಮಮತೆಯ